ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ನಾವು ಚಿನ್ನು ಅಂತಾನು ಕರಿತೀವಿ. ಓಹ್, ಅದ್ ನಮಗ್ ಗೊತ್ತಿಲ್ಲ. ಅವನ್ನ ಶಂಕ್ರು ಅಂತಾನೆ ಪರಿಚಯ ಮಾಡ್ಕೊಟ್ಟಿದ್ದು. ಮತ್ತೆ ಅದಕ್ಕೆ ನಮ್ ರತ್ತಮ್ಮ ಅಂತ ಹೇಳೋದು. ರತ್ತಮ್ಮ, ಇವ್ರು ಯಾರು ಗೊತ್ತಾಯ್ತಾ? ಇಲ್ಲ ಕಣಮ್ಮ. ನಮ್ ಶಂಕ್ರು ಚಿನ್ನು ಅಂತಾರಂತೆ ಅವನ್ನ. ಅವ್ರ ಸೋದರತೆ ಮಗಳು. ಓಹೋ, ನಮಸ್ಕಾರ. ನಮಸ್ಕಾರ. ನೀವು ಮಾತಾಡ್ತಾ ಇರಿ, ತಿಂಡಿ ತಂದ್ಬಿಡ್ತೀನಿ. ಇಲ್ಲ, ಆಯ್ತು. ಸರಿ, ನಂಗೆ ಅಡ್ಗೆ ಮೇಲೆ ಸ್ವಲ್ಪ ಕೆಲಸ ಇದೆ. ಮಾಧವಿ, ಏನು ಆಗ್ಲೇ ಫೋನ್ ಮಾಡಿದಾಗ ವಿಚಿತ್ರವಾಗಿ ಮಾತಾಡ್ತಿದ್ದಲ್ಲ? ಅಕ್ಕ ಎಲ್ ಹೊರಟ್ರಿ? ಅದು ನೀವು ಮಾತಾಡಿ ಅಕ್ಕ. ಅದೇನೋ ಹಳೆ ಬಟ್ಟೆ ಅಂತೆಲ್ಲ ಕೇಳಿದ್ಯಲ್ಲ, ಏನದು? ಆಕ್ಚುಲಿ ನನಗೆ ಹಳೆ ಬಟ್ಟೆನೆಲ್ಲ ಯಾರಿಗೂ ಕೊಟ್ಟ ಅಭ್ಯಾಸ ಇಲ್ಲ. ನಿನಗೆ ಯಾವ ತರ ಬಟ್ಟೆ ಬೇಕು ಅಂತ ಹೇಳು, ಎಷ್ಟು ಜೊತೆ ಬೇಕು ಅಂತ ಕೇಳು, ನಾನೇ ಕೊಡಿಸ್ತೀನಿ. ಮಾಧವಿ, ಏನಾಯ್ತು? ಅದು ಏನೂ ಇಲ್ಲ ಅಕ್ಕ. ಸುಮ್ನೆ ಆ ಸಮಯಕ್ಕೊಂದ್ ಕಾರಣಕ್ಕೆ ಅಂತ ಹಾಗೆ ಮಾತಾಡ್ದೆ ಅಷ್ಟೆ. ಕಾರಣ, ಸಮಯ, ಏನದು? ಅಯ್ಯೋ, ಇವಳು ನಮ್ ಚಿನ್ನು ಮೇಲೆ ತುಂಬಾ ಮನ್ಸಿಟ್ಕೊಂಡ್ಬಿಟ್ಟಿದ್ದಾಳಮ್ಮ. ಅವನೇನಾದ್ರೂ ಬೈದ್ರೆ ನಮ್ ಮಾವನೇ ತಾನೇ ಬೈಯೋದು ಅನ್ನೋ ಮಟ್ಟಿಗೆ ಅವನ್ ಮೇಲ್ ಪ್ರೀತಿ ಬೆಳೆಸ್ಕೊಂಡಿದ್ದಾಳಮ್ಮ. ಅಲ್ಲ, ನಮ್ ಚಿನ್ನು ಕೋಪ ಮಾಡ್ಕೊಳ್ತಾನ, ಬೈತಾನ? ಅರೆ, ಅವನ್ಗೂ ಕೋಪ ಬರುತ್ತಾ? ಮಾಧವಿ, ನಿನ್ನ ಚಿನ್ನು ಬೈದ್ನಾ? ಹಾಗೆಲ್ಲ ಏನು ತುಂಬಾ ಜೋರಾಗಿ ಬೈದಿಲ್ಲ ಅಕ್ಕ. ಪ್ರೀತಿಯಿಂದ ಸಲ್ಗಿಲ್ ಬೈದಿದ್ದಷ್ಟೆ. ನೋಡ್ದ್ಯಾ ಹೇಗ ಅವನ್ ಮಾವನ್ ಪರ ವಹಿಸ್ಕೊಂಡ್ ಮಾತಾಡ್ತಾಳೆ. ಬಿಟ್ಕೊಡೋದೇ ಇಲ್ಲ ಅವನ್ನ. ಇರ್ಲಿ ಬಿಡಿಮ್ಮ, ಪ್ರೀತಿ ಇದ್ದಿದ್ ಕಡೆ ಮುನ್ಸಿರತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದೇ ಅಮ್ಮ, ನನಗ್ ಚಿಂತೆ ಹತ್ಕೊಂಡಿರೋದು. ಚಿನ್ನು ಎಲ್ಲ ವಿಷಯದಲ್ಲೂ ಸರಿ, ಆದ್ರೆ ಮದ್ವೆ ಮಾತ್ ಬರ್ತಿದ್ದಂಗೆ ಹಿಡಿತಕ್ಕೆ ಸಿಗೋದಿಲ್ಲ. ಹಾರ್ಕೆ ಉತ್ತರ ಕೊಡ್ತಾನೆ, ಇಲ್ಲಾಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾನೆ. ಇತ್ತೀಚೆಗಂತೂ ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ನಿಮಗ್ಯಾಕೆ ಭಯ ಆಗ್ತಿದೆ? ಯಾವ ವಿಷಯದ ಬಗ್ಗೆ ಭಯ ಆಗ್ತಿದೆ? 2 ತಿಂಗಳೊಳಗಡೆ ಇವಳಿಗೆ ಮದ್ವೆ ಮಾಡ್ಬಿಡ್ಬೇಕಮ್ಮ. ಅದು ಮೀರಿದ್ರೆ ಆಮೇಲೆ ಲಗ್ನ ಆಗೋ ಭಾಗ್ಯನೇ ಇಲ್ಲ ಅಂತ ಜೋಯಿಸ್ರು ಹೇಳಿದಾರಮ್ಮ. ಜೊತೆಗೆ ನನ್ನ ಆರೋಗ್ಯ ಬೇರೆ ಸರಿಗಿಲ್ಲ. ನಾನೇನಾದ್ರೂ ಹೊರಟೋದ್ರೆ ಇವಳ ಕತೆ ಏನು ಅಂತ ನನಗೆ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ಸರಿ, ಆದ್ರೆ ಅವನು ಫೈನಲ್ ಆಗಿ ಏನ್ ಹೇಳ್ತಿದ್ದಾನೆ? ಅದೇ ಕಣಮ್ಮ, ಮದ್ವೆ ವಿಚಾರ ಎತ್ತಿದ್ರೆ ಸಾಕು, ನೋಡೋಣ ಮಾಡೋಣ, ನನ್ಗ ಆ ಕೆಲ್ಸ ಇದೆ, ಈ ಕೆಲ್ಸ ಇದೆ, ನಾನೇನೋ ಮಾಡ್ತೀನಿ ಅಂತ ಸಂಬಂಧ ಇಲ್ದೇನೆ ಮಾತಾಡ್ತಾನೆ. ಒಂದ್ ಕಡೆ ಕೂತು ಮುಖಕ್ ಮುಖ ಕೊಟ್ಟು ಮಾತೇ ಆಡಲ್ಲ ಅಂತಾನೆ. ಅದಕ್ಕೆ ಅಕ್ಕ, ಮಾವನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಒಳ್ಳೇದಲ್ವಾ? ಅವನಿಗೆ ನನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕು ಅನ್ಸ್ತು. ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವೇನಮ್ಮ? ಅವನ್ ಮನ್ಸಲ್ಲೂ ಇವಳಿದಾಳೆ ಅಂತ ಗೊತ್ತಾದ್ರೆ ಅವನ್ ಕೈಯಲ್ಲಿ ನನ್ ಮಗಳ ಕೈ ಇಟ್ಟು ನೆಮ್ಮದಿಯಾಗಿ ಪ್ರಾಣ ಬಿಡ್ಬೋದು. ಒಂದ್ ವೇಳೆ ಚಿನ್ನು ಏನಾದ್ರೂ ಇಷ್ಟ ಇಲ್ಲ, ಆಗಲ್ಲ ಅಂದ್ಬಿಟ್ರೆ ಅವಳು ತಡ್ಕೊಳ್ಳಲ್ಲ, ನಾನು ತಡ್ಕೊಳ್ಳಲ್ಲ. ಇವಳು ಅವನ್ ಮೇಲಿಟ್ಟಿರೋ ಪ್ರೀತಿಗೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ಇದೆ ನನಗೆ. ಇವಳು ತುಂಬಾ ಇಷ್ಟಪಟ್ಟು
ಅವನ್ಗೆ ಒಂದ್ ಜೊತೆ ಬಟ್ಟೆ ತಂದಿದ್ಲು. ಅದೇ ತರ ಇವಳು ಒಂದು ಡ್ರೆಸ್ ತಗೊಂಡಿದ್ಲು. ಆದ್ರೆ ಅವನ್ ಹಾಕೊಬೇಕಾಗಿರೋ ಡ್ರೆಸ್ ಮೇಲೆ ಎಣ್ಣೆ ಚೆಲ್ಲೋಯ್ತು. ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಕೆಡುಕನ್ಸ್ತು. ಅಪಶಕುನ ಅನ್ನೋ ಥರ ಫೀಲ್ ಆಗೋಯ್ತು. ಆದರೆ ನಾನು ಇವ್ರ ಮುಂದೆ ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಇದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಮ್ಮ, ಈಗಿನ ಕಾಲದಲ್ಲೂ ಶಕುನ ಅಪಶಕುನ ಇದೆಲ್ಲ ನಂಬ್ತೀರ ನೀವು? ಬಟ್ಟೆ ಮೇಲೆ ಎಣ್ಣೆ ಬೀಳಕ್ಕೂ ಮತ್ತೊಂದು ಬೀಳಕ್ಕೂ ಸಹಜ ಅಂಡ್ ಬೈ ಮಿಸ್ಟೇಕ್ ಆಗಿರುತ್ತಷ್ಟೇ. ಆ ಥರ ಚಿಂತೆ ಮಾಡಿ ಯೋಚನೆ ಮಾಡಿದಾಗ ತಪ್ಪು ಅಂತಾನೆ ಅನ್ಸೋದು. ಸಹಜವಾಗಿರಿ, ಏನೂ ತಪ್ಪು ಅಂತ ಅನ್ಸಲ್ಲ. ನೀವೇನು ವರಿ ಮಾಡ್ಕೋಬೇಡಿ. ಈಗೇನು ಮದ್ವೆ ದಿನ ಗುರ್ತು ಮಾಡೋದಕ್ಕೆ ಯಾವತ್ತು ಏನು ಅಂತ ಅವನ ಹತ್ರ ಕೇಳ್ಬೇಕು ಅಷ್ಟೇ ತಾನೇ. ಅವನದಕ್ಕೆ ಉತ್ತರ ಕೊಡ್ಬೇಕು ಅಷ್ಟೇ ತಾನೇ. ಅಲ್ಲ, ನೀವೇ ಒಂದ್ಸರಿ ಅವನ್ನ ಕರೆಸಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಇದೊಳ್ಳೆ ಸರಿ ಹೋಯ್ತಲ್ಲ. ನಿಮ್ಮ ಮಾತೆ ಅವ್ನ್ ಕೇಳ್ತಿಲ್ಲ ಅಂತಂದ್ರೆ ನನ್ ಮಾತು ಎಲ್ಲಿ ಕೇಳ್ತಾನೆ? ಅಲ್ಲಮ್ಮ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಅಲ್ಲ, ನನ್ನ ಮಾತು ಕೇಳಲ್ಲ ಅಂತಲ್ಲ, ಕೇಳ್ತಾನೆ. ಆದ್ರೆ ಈ ವಿಷಯನ ನಾನ್ ಮಾತಾಡೋದಕ್ಕಿಂತ ಮಾತಾಡೋರು ಮಾತಾಡಿದ್ರೆ ಚೆನ್ನಾಗಿರತ್ತೆ. ಅವ್ರ ಹತ್ರ ನಾನ್ ಮಾತಾಡ್ತೀನಿ, ಅವರು ಅವನ ಹತ್ರ ಮಾತಾಡ್ತಾರೆ. ಅದ್ ಹೆಂಗ್ ಕೇಳ್ದೆ ಇರ್ತಾನೆ ನಾನು ನೋಡ್ತೀನಿ. ಶಂಕು ಇಂತಾನೆ ಬಂದ್ರೆ ತೀರ್ಥ ಅಂತಾರಲ್ಲ, ಆ ಥರ ಇದು. ಕೇಳ್ತಾನೆ. ಮಾ, ಧೈರ್ಯವಾಗಿ ಹೋಗ್ಬಿಟ್ ಬನ್ನಿ. ಸರಿ ಅಮ್ಮ, ನಾವಿನ್ ಬರ್ತೀವಿ. ಅಲ್ಲ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಪರವಾಗಿಲ್ಲ, ನಮ್ದು ಊಟ ಆಯ್ತು. ಸರಿ ಮಾ, ಬರ್ತೀವಿ. ಹೋಗ್ ಬನ್ನಿ. ಬರ್ತೀವಕ್ಕ. ಹಾ, ಹೋಗ್ ಬನ್ನಿ. ಅಣ್ಣ, ಕಂದಮ್ಮ, ಹೇಳೋ ಕಂದ. ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊ, ಏನು ಮಾತಾಡ್ಬೇಡ. ಇವಳು ನಮ್ ಚಿನ್ನ ಮೇಲೆ ತುಂಬಾ ಮನ್ಸಿಟ್ಕೊಂಡ್ಬಿಟ್ಟಿದ್ದಾಳಮ್ಮ. ಅದಕ್ಕೆ ಅಕ್ಕ, ಮಾವನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಒಳ್ಳೇದಲ್ವಾ? ಅವನಿಗೆ ನನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕು ಅನ್ಸ್ತು. ಒಂದ್ ವೇಳೆ ಚಿನ್ನು ಏನಾದ್ರೂ ಇಷ್ಟ ಇಲ್ಲ ಆಗಲ್ಲ ಅಂದ್ಬಿಟ್ರೆ ಅವಳು ತಡ್ಕೊಳ್ಳಲ್ಲ, ನಾನು ತಡ್ಕೊಳ್ಳಲ್ಲ. ಓಹೋ, ಅಷ್ಟೊಂದು ದೊಡ್ಡ ಮನುಷ್ಯ ಆಗ್ಬಿಟ್ಟಿದಾನ ಅವನು.